PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವರು ಇದ್ದಾರೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ ಸರ್. ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ರೈತರ ಟೌನ್ಶಿಪ್ ವಿಚಾರವಾಗಿ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬೈರಮಂಗಲದಲ್ಲಿ ಸುಮಾರು 500 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಮಾತ್ರ ಅದೇ ಧೋರಣೆ ತೋರ್ತಿದೆ ಸರ್. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ರಿಯಲ್ ಎಸ್ಟೇಟ್ ತೊಡೆದಿದೆ. ಬೈರಮಂಗಲದ ಬಿಡದಿ ಪ್ರಾಜೆಕ್ಟು, ಈ ಕಡೆ ಆನೇಕಲ್ನಲ್ಲಿ KDB ಪ್ರಾಜೆಕ್ಟು, ಈ ಕಡೆ ಯಲಹಂಕ ಎಲ್ಲ ಮತ್ತು BDA ಪ್ರಾಜೆಕ್ಟ್ಗಳು, ಈ ಕಡೆ ಬೆಂಗಳೂರು ಸೌತಲ್ಲಿ ಮತ್ತು BDA ಅಕ್ವಿಜೇಷನ್ನು. ಅಂದರೆ ಅವ್ರಿಗೆ ಇನ್ನಿರೋದು 1.5 ವರ್ಷದಲ್ಲಿ ಲೂಟಿ ಹೊಡ್ಕೊಂಡು ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರನ್ನು ತೃಪ್ತಿ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅದಕ್ಕೋಸ್ಕರ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋವಂಥ ಈ ಬಿಡದಿ ಪ್ರಾಜೆಕ್ಟ್ ಇದರ ವಿರುದ್ಧವಾದಂಥ ಧ್ವನಿಯನ್ನು BJP ಎತ್ತಿದ್ದೀರಿ. ಯಾಕಂದರೆ ನಮಗೆ ರೈಟ್ಸ್ ಇದೆ. ನಾವು ಈ ಬಿಡದಿ ನೋಟಿಫಿಕೇಷನ್ನಲ್ಲಾಗಲಿ ಪ್ರೊಸೀಡಿಂಗ್ಸಲ್ಲಾಗಲಿ ಏನೂ ನಾವು ಮಾಡಿಲ್ಲ. ಇಲ್ಲಿ ಮಾಡಿರೋದು ಪೂರ್ತಿ ಕಾಂಗ್ರೆಸ್ ಅವರೇ. ಅದರಿಂದ ನಮಗೆ ಪೂರ್ತಿ ಅಧಿಕಾರ ಇದೆ. ಇವತ್ತು ರೈತರ ಪರವಾಗಿ ನ್ಯಾಯಯುತವಾಗಿ ಧೈರ್ಯವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀರಿ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಬಿಡಲ್ಲ. ಸರ್, ಸಮಿತಿ ರಚನೆ ಆಗಿದೆ ಸರ್ ಒಂದು ಕಡೆಯಿಂದಾಗಿ. ಅದು ಬೋಗಸ್ಸು. ಸುಮ್ಮನೆ ಪೋಸ್ಟ್ಪೋನ್ ಮಾಡಿ ಅಧಿವೇಶನ ಬರ್ತಾ ಇದೆಯಲ್ಲ, ಅದಕ್ಕೆ ಕಣ್ಣೋರ್ಸೋ ಅಂತ ನಾವು ಸಮಿತಿ ಮಾಡಿದರೆ ಅದು ರಿಪೋರ್ಟ್ ಬರಲಿ ಆಮೇಲೆ ಚರ್ಚೆ ಮಾಡಿ ಅಂತ ಹೇಳೋಕ್ಕೋಸ್ಕರ ಅಧಿವೇಶನದಲ್ಲಿ ಅದಕ್ಕೋಸ್ಕರ ಮಾಡಿರೋವಂಥ ಹುನ್ನಾರ ಇದು. ಇದರಲ್ಲಿ ಏನೂ ಇಲ್ಲ. ಮತ್ತು ರೈತರಿಗೆ ಒಕ್ಕಲು ಬೆಸೋದು, ಅಷ್ಟರಲ್ಲಿ ಏನೇನಾಗ್ತವೆ ರೈತರನ್ನ ಓಡಿಸ್ಬಿಡೋದು, ಅಲ್ಲಿಂದ ಪೊಲೀಸರು ಬೆದರಿಕೆ ಹಾಕೋದು, ಇಷ್ಟು ಮಾಡ್ತಾರೆ. ತಾವು ಕೂಡ ಹಸಿರು ಶಾಲನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ. ಈಗ BJP ಪ್ರಮುಖ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾನು ರೈತನ ಮಗನೇ. ನಮ್ಮ ತಂದೆನೂ ರೈತ, ನಾನು ರೈತನಾಗಿ ಹೊಲದಲ್ಲಿ ಕೆಲಸ ಮಾಡಿದ್ದೀನಿ. ಶಾಲೆಗೆ ಹೋಗ್ಬೇಕಾದ್ರೆ ಫಸ್ಟು ನಾವು ಹೊಲದಲ್ಲಿ ಕೆಲಸ ಮಾಡಿ ಆಮೇಲೆ ಶಾಲೆಗೆ ಹೋಗೋ ಪದ್ಧತಿ ಇದ್ದಿದ್ದು ನಮ್ಮಲ್ಲೆಲ್ಲ. ಅದರಿಂದ ರೈತ ಉಳಿದ್ರೆ ದೇಶ ಉಳಿತತೆ, ರೈತ ಉಳಿದ್ರೆ ನಾಡು ಉಳಿತತೆ. ಅದು ಫಲವತ್ತಾದಂಥ ಜಮೀನು. ಎಲ್ಲೋ ಒಂದು ಕಡೆ ಬೀಳು ಜಮೀನಿದ್ರೆ ಮಾಡ್ಗಂಡ್ಲಿ ಇವರು. ಅದು ಫಲವತ್ತಾದ ಜಮೀನುಗಳು ಕೈ ಇಡೋವಂಥದ್ದಕ್ಕೆ ನಾವು ವಿರೋಧ ಮಾಡಿದಿರಿ. ಇದನ್ನು ಪ್ರಾಜೆಕ್ಟ್ ಆಗಕ್ಕೆ ಬಿಡಲ್ಲ. ರೈತರ ಜಮೀನನ್ನು ರೈತರಿಗೆ ಕೊಡಿಸ್ತೀರಿ. ಸರ್, ಲಾಸ್ಟ್ ಕ್ವಶನ್. ಈಗ ಸರ್ GBA ಚುನಾವಣೆ ಇತ್ತು. GBA ಚುನಾವಣೆ ಡಿಸೆಂಬರ್ 31ಕ್ಕೆ ಮುಂದೂಡಿಕೆ ಆಗಿದೆ ಸರ್ ಕೋರ್ಟ್ನಲ್ಲಿ. ಕಾಂಗ್ರೆಸ್ ಅವರು ಬೆಂಗಳೂರಲ್ಲಿ ಗೆಲ್ಲಲ್ಲ. ಯಾಕಂದರೆ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅನ್ಯಾಯವಾಗಿ ತೆರಿಗೆಗಳನ್ನು ಹಾಕಿದ್ದಾರೆ. ಕಸದ ತೆರಿಗೆ, ಹಾಲಿನ ತೆರಿಗೆ, ಆಲ್ಕೋಹಾಲ್ ತೆರಿಗೆ, ಕರೆಂಟ್ ತೆರಿಗೆ, ಏನೇನಾಯಿತು ಎಲ್ಲ ತೆರಿಗೆ ಹಾಕ್ಬಿಟ್ಟು ಜನನ ಸಾಯಿಸ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಗೆಲ್ಲಲ್ಲ. ಅದಕ್ಕೋಸ್ಕರ ಚುನಾವಣೆ ಮುಂದಕ್ಕೆ ಹಾಕ್ಸಿದ್ದಾರೆ. ಇದಿಷ್ಟು ಅಶೋಕ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನಮ್ಮ ಜೊತೆ ನಾನು ಅಥರ್ವರ್ಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.